ನಿಮಗೂ ಕೂಡ ಇದು ಅನುಭವಕ್ಕೆ ಬಂದಿರಬಹುದು. ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ನಿಮ್ಮ ಶರೀರವೆಲ್ಲವೂ ನೋವಾದಂತೆ ಅನುಭವಕ್ಕೆ ಬಂದಿರಬಹುದು. ಏನೋ ಒಂದು ರೀತಿಯ ಸುಸ್ತು, ದೇಹವೆಲ್ಲ ಭಾರ ಎನಿಸಿದಂತೆ, ದೇಹ ಏಳಲು ಸಿದ್ಧವಿಲ್ಲ ಎನ್ನುವಂತೆ ನಮಗೆ ಅನಿಸುತ್ತಿರುತ್ತದೆ. ಕೈಕಾಲುಗಳಲ್ಲಿ ಶಕ್ತಿ ಇಲ್ಲದಂತಾಗುತ್ತದೆ. ಒತ್ತಾಯದಿಂದ ಎದ್ದರೂ ಕೂಡ ಅಂದು ಯಾವ ಕೆಲಸವನ್ನು ಏನನ್ನೂ ಮಾಡಲು ಮನಸ್ಸಿಲ್ಲದಿರುವುದು, ನಮ್ಮ ಕೈಕಾಲುಗಳಲ್ಲಿ ನೋವು, ಮಾಂಸಖಂಡಗಳಲ್ಲಿ ಸೆಳೆತ, ಈ ರೀತಿ ಪದೇ ಪದೇ ನಿಮಗೆ ಆಗುತ್ತಿದ್ದರೆ ಇದೆಲ್ಲವೂ ಸಾಮಾನ್ಯ ಎಂದು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಈ ಲಕ್ಷಣಗಳು ಕಾಣಿಸಿಕೊಳ್ಳುವುದಕ್ಕೆ ಕಾರಣವೇನೆಂದರೆ, ನಿಮ್ಮ ದೇಹದಲ್ಲಿ ಒಳಗಿನಿಂದಲೇ ಶಕ್ತಿಯನ್ನು ಹೆಚ್ಚಿಸಬೇಕು ಎನ್ನುವುದು. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಲು ನೀವು ದುಬಾರಿಯಾದ ಔಷಧಿಗಳನ್ನು ಹಾಗೂ ದುಬಾರಿಯಾದ ಡಾಕ್ಟರ್ಸನ್ನು ಹಾಗೂ ವಿದೇಶಿ ಸಪ್ಲಿಮೆಂಟ್ಗಳನ್ನು, ಆಯುರ್ವೇದಿಕ ಔಷಧಿಗಳನ್ನು ಪಡೆಯುವ ಅಗತ್ಯವಿಲ್ಲ. ನಿಮ್ಮ ಮನೆಯಲ್ಲಿರುವ ತುಂಬ ಕಡಿಮೆ ಖರ್ಚಿನ 2 ವಸ್ತುಗಳಿಂದ ನೀವು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಈ 2 ವಸ್ತುಗಳು ಸರಿಯಾದ ಸಮಯಕ್ಕೆ ನಿಗದಿತ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳುತ್ತಾ ಬಂದರೆ ನಿಮ್ಮ ದೇಹಕ್ಕೆ ಹೊಸ ರೀತಿಯ ಶಕ್ತಿಯನ್ನು ನೀವು ಕೊಡಬಹುದು. ನಿಮ್ಮ ಮನೆಯಲ್ಲಿಯೇ ಸಿಗುವ ಈ ವಸ್ತುಗಳು ನಿಮಗೆ ತುಂಬ ಸಾಧಾರಣ ಎನಿಸಬಹುದು, ಆದರೆ ಇವು ಯಾವುದೇ ದುಬಾರಿಯಾದ ಔಷಧಿಗಳಿಗಿಂತಲೂ ಕಡಿಮೆ ಇಲ್ಲ. ನಿಮ್ಮ ವಯಸ್ಸು 50, 60, 70, 80 ವರ್ಷವಾಗಿದ್ದರೂ ಕೂಡ ಈ 2 ವಸ್ತುಗಳು ನಿಮ್ಮ ದೇಹಕ್ಕೆ ಮೊದಲಿನಂತೆ ಶಕ್ತಿಯನ್ನು ನೀಡುವುದರಲ್ಲಿ ಸಂದೇಹವಿಲ್ಲ. ಈ 2 ವಸ್ತುಗಳು ನಿಮ್ಮ ದೇಹದಲ್ಲಿರುವ ಒಳ ಭಾಗಗಳಲ್ಲಿರುವ ಅಂಗಾಂಗಗಳನ್ನು ಮತ್ತೆ ಪುನಶ್ಚೇತನಗೊಳಿಸುವಂತೆ ಮಾಡುತ್ತದೆ, ನಿಮ್ಮ ಜೀರ್ಣಶಕ್ತಿಯನ್ನು ಉತ್ತಮಗೊಳಿಸುತ್ತದೆ, ನಿಮ್ಮ ರಕ್ತವನ್ನು ಶುದ್ಧಿಗೊಳಿಸುತ್ತದೆ ಹಾಗೂ ಕೈ ಕಾಲುಗಳಿಂದ ಹಿಡಿದು ಮಾಂಸಖಂಡಗಳವರೆಗೂ ಯಾವುದೇ ನಿಮ್ಮ ಹಳೆಯ ನೋವುಗಳನ್ನು ಶಮನಗೊಳಿಸುತ್ತದೆ. ಈ 2 ವಸ್ತುಗಳು ನಿಮ್ಮ ದೇಹದಲ್ಲಿರುವ ನೋವನ್ನು ಕಡಿಮೆ ಮಾಡುವುದಲ್ಲದೆ ನಿಮ್ಮಲ್ಲಿರುವ ಹಳೆಯ ನೋವುಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ದೇಹದಲ್ಲಿರುವ ವಿಷಕಾರಿ ವಸ್ತುಗಳನ್ನು ಹೊರಹಾಕುತ್ತದೆ. ನಿಮ್ಮ ದೇಹದಲ್ಲಿರುವ ಯಾವುದಾದರೂ ಪೋಷಕಾಂಶಗಳ ಕೊರತೆ ಇದ್ದರೆ ಅವುಗಳನ್ನು ಈ 2 ವಸ್ತುಗಳು ನಿಧಾನವಾಗಿ ಪೂರೈಸುತ್ತದೆ. ನಿಮ್ಮ ದೇಹಕ್ಕೆ ಒಳ್ಳೆಯ ಶಕ್ತಿಯನ್ನು ಕೊಡುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ, ಈ 2 ವಸ್ತುಗಳನ್ನು ಯಾವ ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂದು. ಈಗ ನಾವು ಆ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಶೇಂಗಾ ಬೀಜ ಅಥವಾ ಕಡಲೆ ಬೀಜ. ಮಾರ್ಕೆಟ್ನಲ್ಲಿ ನಾನಾ ತರಹದ ನಾನಾ ಬಣ್ಣದ ಶೇಂಗಾ ಬೀಜಗಳು ಅಥವಾ ಕಡಲೆ ಬೀಜಗಳು ದೊರೆಯುತ್ತದೆ. ಆದರೆ ನಾವು ಹೇಳುವುದೇನೆಂದರೆ, ನಮ್ಮ ದೇಸಿ ಬೆಳೆಯಾದ ನಾಟಿ ಕಾಳುಗಳು, ಅಂದರೆ ಗಾತ್ರದಲ್ಲಿ ಚಿಕ್ಕದಾಗಿರುವ ಕಡಲೆ ಬೀಜಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು. ಇದರಲ್ಲಿ ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳು ಹೇರಳವಾಗಿರುತ್ತದೆ. ನೀವು ಹೇಳಬಹುದು, ಕಡಲೆ ಬೀಜಗಳಲ್ಲಿ ಅಂತಹ ವಿಶೇಷತೆ ಏನಿದೆ, ಇದನ್ನು ತಿಂದರೆ ದೇಹದ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂದು. ಅಕ್ರೋಟ್, ಬಾದಾಮಿ, ಗೋಡಂಬಿಯನ್ನು ತಿನ್ನುವಷ್ಟು ಪೋಷಕಾಂಶಗಳು ಇದರಲ್ಲಿ ಇರುತ್ತದೆಯೇ ಎಂದು ನೀವು ನಮ್ಮನ್ನು ಕೇಳಬಹುದು. ಹೌದು, ನಾವು ಹೇಳುತ್ತಿರುವುದು ನಿಜ. ಇದರಲ್ಲಿರುವ ಪೋಷಕಾಂಶಗಳಿಗಿಂತ ಹೆಚ್ಚಾಗಿ ಕಡಲೆ ಬೀಜದಲ್ಲಿ ಇರುತ್ತದೆ. ಇವುಗಳನ್ನು ಬಡವರ ಬಾದಾಮಿ ಎಂದು ಕರೆಯುತ್ತಾರೆ. ಇವುಗಳನ್ನು ನಿಯಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಸೇವಿಸುತ್ತಾ ಬಂದರೆ ನಿಮ್ಮ ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನು ನೀಡಿ ನಿಮ್ಮ ದೇಹದಲ್ಲಿರುವ ನೋವನ್ನು ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ಇದು ನಿಮ್ಮ ದೇಹಕ್ಕೆ ಟಾನಿಕ್ನ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಮೊದಲನೆಯದಾಗಿ, ಕಡಲೆ ಬೀಜಗಳು ನಮ್ಮ ದೇಹಕ್ಕೆ ಯಾವ ರೀತಿಯ ಪೋಷಕಾಂಶಗಳನ್ನು ಒದಗಿಸುತ್ತದೆ, ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ನಿಮ್ಮ ಕೈಕಾಲುಗಳಲ್ಲಿ, ಮೊಣಕಾಲುಗಳಲ್ಲಿ ನೋವಿದ್ದರೆ, ಮಾಂಸಖಂಡಗಳಲ್ಲಿ ಸೆಳೆತವಿದ್ದರೆ, ನಿಮ್ಮ ಹಲ್ಲುಗಳಲ್ಲಿ ನೋವಿದ್ದರೆ, ನೀವು ಕುಳಿತಾಗ ಎದ್ದಾಗ ನಿಮ್ಮ ಮೂಳೆಗಳಲ್ಲಿ ಶಬ್ದ ಬರುತ್ತಿದ್ದರೆ, ಇದಕ್ಕೆಲ್ಲ ಕಾರಣವೇನೆಂದರೆ ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಇದೆ ಎನ್ನುವುದು. ಆದ್ದರಿಂದ ನೀವು ಕಡಲೆ ಬೀಜಗಳನ್ನು ತಿನ್ನುವುದರಿಂದ ನಿಮ್ಮ ದೇಹದಲ್ಲಿರುವ ಕಡಿಮೆಯಾಗಿರುವ ಕ್ಯಾಲ್ಸಿಯಂ ಅನ್ನು ಸರಿ ಮಾಡುತ್ತದೆ. ಏಕೆಂದರೆ ಇದರಲ್ಲಿ ಪ್ರಾಕೃತಿಕವಾದ ಕ್ಯಾಲ್ಸಿಯಂ ಇರುತ್ತದೆ. ಇದು ಒಳಗಿನಿಂದಲೇ ನಿಮ್ಮ ಮೂಳೆಗಳನ್ನು ಗಟ್ಟಿ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕಡಲೆ ಬೀಜಗಳಲ್ಲಿ ಮೆಗ್ನೀಷಿಯಂ ಇರುತ್ತದೆ. ಈ ಮೆಗ್ನೀಷಿಯಂ ನಮ್ಮ ದೇಹದ ಮೂಳೆಗಳಿಗೆ ಕ್ಯಾಲ್ಸಿಯಂ ಹೀರಿಕೊಳ್ಳುವಂತೆ ಸಹಾಯ ಮಾಡುತ್ತದೆ. ಆದ್ದರಿಂದ ನೀವು ಮೆಗ್ನೀಷಿಯಂ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಮೆಗ್ನೀಷಿಯಂ ಕೇವಲ ಮೂಳೆಗಳಿಗೆ ಮಾತ್ರವಲ್ಲ, ನಿಮ್ಮ ದೇಹದಲ್ಲಿ ಆಗುವ ಊತ, ನರಗಳ ದೌರ್ಬಲ್ಯ ಇವುಗಳಿಗೆಲ್ಲ ತುಂಬ ಪರಿಣಾಮಕಾರಿಯಾಗಿದೆ. ಕೈಕಾಲುಗಳಲ್ಲಿ ಜುಮ್ ಎನ್ನುವುದು, ನರಗಳಲ್ಲಿ ಸೆಳೆತ, ಆಗಾಗ ಕೈ ಕಾಲುಗಳು ಜುಮ್ಮು ಹಿಡಿಯುವುದು, ಇದೆಲ್ಲವೂ
ನರಗಳ ದೌರ್ಬಲ್ಯದ ಸಂಕೇತವಾಗಿದೆ. ಆದ್ದರಿಂದ ನೀವು ಕಡಲೆ ಬೀಜಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ. ನೀವು ಮಲಗಿಕೊಂಡಾಗ ಕಾಲುಗಳನ್ನು ಬಿಗಿಯಾಗಿ ಹಿಡಿದಾಗ ಒಂದು ರೀತಿಯ ನೋವಾಗುತ್ತದೆ ಹಾಗೂ ನಡೆಯುವಾಗ ಮಾಂಸಖಂಡಗಳು ಸೆಳೆಯುತ್ತದೆ ಹಾಗೂ ನೋವಾಗುತ್ತದೆ. ಇದು ನ್ಯೂರಾನ್ಗಳ ಕೊರತೆಯಿಂದ ಈ ಸಮಸ್ಯೆ ಉಂಟಾಗುತ್ತದೆ. ನಿಮ್ಮ ಕೂದಲು ಉದುರುತ್ತಿದ್ದರೆ, ನೀವು ಕೈಗಳಿಂದ ಯಾವುದಾದರೂ ವಸ್ತುಗಳನ್ನು ಹಿಡಿದುಕೊಂಡಾಗ ನಡುಗುತ್ತಿದ್ದರೆ, ಪ್ರತಿಯೊಂದು ಹೆಜ್ಜೆ ಇಡುವಾಗ ನಿಮಗೆ ಭಯವಾಗುತ್ತಿದ್ದರೆ, ನಿಮ್ಮ ದೇಹದಲ್ಲಿ ವಿಟಮಿನ್ಗಳು ಹಾಗೂ ಖನಿಜಗಳ ಕೊರತೆ ಇದೆ ಎನ್ನುವ ಕಾರಣವಾಗಿದೆ. ವಿಟಮಿನ್ ಇ ಸೇವನೆಯಿಂದ ನಿಮ್ಮ ಮುಖದಲ್ಲಾಗುವ ಸುಕ್ಕುಗಳನ್ನು ಕಡಿಮೆ ಮಾಡುತ್ತದೆ. ನಿಮಗೆ ವಯಸ್ಸಾಗದಂತೆ ಅದು ನೋಡಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಕಡಲೆ ಬೀಜದಲ್ಲಿ ಜಿಂಕ್, ಐರನ್, ಪೊಟ್ಯಾಷಿಯಂ, ಫೈಬರ್, ವಿಟಮಿನ್, ಮಿನರಲ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಇವುಗಳಿಂದಾಗಿ ದೇಹದ ಎಲ್ಲ ಭಾಗಗಳು ತಮ್ಮ ಕೆಲಸಗಳನ್ನು ಸರಿಯಾಗಿ ನಿರ್ವಹಿಸುವಂತೆ ಮಾಡುತ್ತದೆ. ನಿಮ್ಮ ಪಚನಕ್ರಿಯೆಯನ್ನು ಸರಿ ಮಾಡುತ್ತದೆ. ಕೆಲವೊಂದಿಷ್ಟು ವಯಸ್ಸಾದ ಜನರಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ ಹೆಚ್ಚಾಗಿರುತ್ತದೆ. ದೇಹದಲ್ಲಿರುವ ಹೊಲಸು ಹೊರಗೆ ಹೋಗುವುದಕ್ಕೆ ಕಷ್ಟವಾಗುತ್ತಿದ್ದರೆ, ಗ್ಯಾಸ್ ಉದ್ಭವಿಸುತ್ತಿದ್ದರೆ ನಿಮಗೆ ಕಡಲೆ ಬೀಜದ ಅವಶ್ಯಕತೆ ತುಂಬ ಇದೆ. ನೀವು ಇವುಗಳನ್ನು ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ನಿಮ್ಮ ಈ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ. ಇದರ ನಂತರ ಇನ್ನೊಂದು ವಸ್ತು ಯಾವುದೆಂದರೆ, ಅದು ಕೂಡ ಇದರಂತೆ ದುಬಾರಿಯಾದ ವಸ್ತು ಏನೂ ಅಲ್ಲ. ಅವುಗಳನ್ನು ನೋಡಿದರೆ ಸಾಧಾರಣ ಎನಿಸಬಹುದು, ಆದರೆ ಅವುಗಳ ಉಪಯೋಗಗಳು ಮಾತ್ರ ಹೇಳತೀರದು. ಅದು ಯಾವುದೆಂದರೆ ಒಣ ದ್ರಾಕ್ಷಿಗಳು. ನಾನಾ ರೀತಿಯ ಬಣ್ಣ ಹಾಗೂ ಆಕಾರದಲ್ಲಿ ದೊರೆಯುತ್ತದೆ. ಪ್ರತಿದಿನ ಬೆಳಗ್ಗೆ ಮನುಷ್ಯ ಮಾನಸಿಕವಾಗಿ ಹಾಗೂ ಉತ್ಸಾಹದಿಂದ ಸ್ವಸ್ಥವಾಗಿದ್ದರೆ ಮಾತ್ರ ಅಂದಿನ ದಿನ ತುಂಬ ಚೆನ್ನಾಗಿರುತ್ತದೆ. ಆದರೆ ನೀವು ಬೆಳಗ್ಗೆ ಎದ್ದಾಗ ಮಾನಸಿಕವಾಗಿ ಅಸ್ವಸ್ಥತೆಯಿಂದ ಕೂಡಿದರೆ, ನಿಮ್ಮ ಮೆದುಳು ಸ್ವಲ್ಪ ತೊಂದರೆಯನ್ನು ಅನುಭವಿಸುತ್ತಿದ್ದರೆ, ನೀವು ಸಣ್ಣ ಪುಟ್ಟ ವಿಷಯದ ಬಗ್ಗೆ ಚಿಂತೆ ಮಾಡುತ್ತಿದ್ದರೆ, ಇದರಿಂದಾಗಿ ನಿಮ್ಮ ಮನಸ್ಸು ಕೂಡ ಸ್ವಸ್ಥವಾಗಿರುವುದಿಲ್ಲ. ನಿಮ್ಮ ಮನಸ್ಸು ಚಿಂತೆಯಿಂದ ಕೂಡಿದ್ದರೆ ನಿಮಗೆ ರಾತ್ರಿ ಸರಿಯಾಗಿ ನಿದ್ದೆ ಬರುವುದಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಏನೆಂದರೆ, ನಿಮ್ಮ ಹಾರ್ಮೋನುಗಳ ಅಸಮತೋಲನದಿಂದಾಗಿ ಈ ರೀತಿ ಸಮಸ್ಯೆ ಆಗುತ್ತಿರುತ್ತದೆ. ಈ ರೀತಿಯ ಸಮಸ್ಯೆಗಳಿದ್ದಾಗ ಒಣ ದ್ರಾಕ್ಷಿಯನ್ನು ನಾವು ಸೇವಿಸುವುದರಿಂದ ಸರಿಯಾದ ಉಪಯೋಗವನ್ನು ನಾವು ಪಡೆಯುತ್ತೇವೆ. ಒಣ ದ್ರಾಕ್ಷಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಇರುತ್ತದೆ. ಇದು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರತಿದಿನ ಸರಿಯಾದ ಪ್ರಮಾಣದಲ್ಲಿ ಒಣ ದ್ರಾಕ್ಷಿ ಸೇವಿಸುವುದರಿಂದ ಹೃದಯದ ತೊಂದರೆಗಳಾದ ಬ್ಲಾಕೇಜ್, ರಕ್ತದೊತ್ತಡ ಈ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಜೀರ್ಣಕ್ರಿಯೆಯಿಂದ ತೊಂದರೆಯನ್ನು ಅನುಭವಿಸುತ್ತಿರುವವರಿಗೆ ಈ ಒಣ ದ್ರಾಕ್ಷಿಗಳು ವರದಾನವಾಗಿದೆ. ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ, ಹಲ್ಲುಗಳಲ್ಲಿ ನೋವಿದ್ದರೆ, ಮಾಂಸಖಂಡಗಳಲ್ಲಿ ಸೆಳೆತವಿದ್ದರೆ, ರಾತ್ರಿ ತಡವಾಗಿ ಮಲಗಿಕೊಂಡಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ, ಬೆಳಗ್ಗೆ ತಿಂದ ಆಹಾರವೆಲ್ಲ ಗಂಟಲಿಗೆ ಬಂದು ನಿಂತುಕೊಂಡಿರುತ್ತದೆ. ಈ ರೀತಿ ಸಮಸ್ಯೆಯಿಂದ ಬಳಲುತ್ತಿರುವ ಜನರೇ ಹೆಚ್ಚಾಗಿದ್ದಾರೆ. ಈ ಸಮಸ್ಯೆಗೆ ಒಣ ದ್ರಾಕ್ಷಿ ಪರಿಹಾರವನ್ನು ನೀಡುತ್ತದೆ. ಇದು ರಕ್ತವನ್ನು ಹೆಚ್ಚಿಸುತ್ತದೆ. ಹೈ ಬ್ಲಡ್ ಪ್ರೆಷರ್ ಇರುವ ಜನರಿಗೆ ಒಣ ದ್ರಾಕ್ಷಿ ವರದಾನವಾಗಿದೆ. ನಿಮಗೆ ಕೂದಲು ಉದುರುವ ಸಮಸ್ಯೆ ಇದ್ದರೆ ಹಾಗೂ ಚರ್ಮದ ಕಾಂತಿ ಹೆಚ್ಚಿಸಿಕೊಳ್ಳಬೇಕೆಂದರೆ ನೀವು ಪ್ರತಿದಿನ ಒಣ ದ್ರಾಕ್ಷಿಯನ್ನು ಸೇವಿಸಬೇಕು. ಇದರಲ್ಲಿ ಕೂದಲಿಗೆ ಬೇಕಾಗಿರುವ ಖನಿಜಾಂಶಗಳು ಹಾಗೂ ಪೋಷಕಾಂಶಗಳಿವೆ. ಈಗ ನಾವು ಇವುಗಳನ್ನು ಯಾವ ಪ್ರಮಾಣದಲ್ಲಿ ಸೇವಿಸಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ. ಯಾವ ವ್ಯಕ್ತಿಯ ಮುಷ್ಟಿಗೆ ಎಷ್ಟು ಕಾಳುಗಳು ಬರುತ್ತವೆಯೋ ಅಷ್ಟು ಕಾಳುಗಳನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಿಧಾನವಾಗಿ ಅಗಿದು ಸೇವಿಸಬೇಕು. ನಂತರ ಒಣ ದ್ರಾಕ್ಷಿಯನ್ನು ಅಷ್ಟೇ, ನಿಮ್ಮ ಮುಷ್ಟಿಗೆ ಎಷ್ಟು ಒಣ ದ್ರಾಕ್ಷಿ ಬರುತ್ತದೆಯೋ ಅಷ್ಟನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಡಲೆ ಬೀಜ ಹಾಗೂ ಒಣ ದ್ರಾಕ್ಷಿಯನ್ನು ಸೇವಿಸಬೇಕು. ಅದಕ್ಕಿಂತ ಹೆಚ್ಚಾಗಿಯೂ ಬೇಡ, ಅದಕ್ಕಿಂತ ಕಡಿಮೆಯೂ ಬೇಡ. ಇನ್ನು ಮಕ್ಕಳಿಗೆ ಕಡಲೆ ಬೀಜಗಳನ್ನು ಹುರಿದು ಬೆಲ್ಲ ಹಾಗೂ ಕಡಲೆ ಬೀಜಗಳನ್ನು ತಿನ್ನಲು ಕೊಡಿ. ಅವರು ಇವುಗಳನ್ನು ತಿನ್ನುತ್ತಾ ಬಂದರೆ ಯಾವುದೇ ಫಾಸ್ಟ್ ಫುಡ್ನ ಕಡೆಗೆ ಅವರ ಗಮನ ಹರಿಯುವುದಿಲ್ಲ. ನಾವು ಹೇಳಿದಂತೆ ಈ ಎರಡೂ ಪದಾರ್ಥಗಳನ್ನು ಸೇವಿಸುತ್ತಾ ಬನ್ನಿ. 1 ವಾರದ ನಂತರ ನೀವೇ ನಮಗೆ ಹೇಳುತ್ತೀರಿ, ಹೌದು, ನನ್ನ ದೇಹದಲ್ಲಿ ಬದಲಾವಣೆಯಾಗಿದೆ ಎಂದು. ಈ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ ಹಾಗೂ ನಿಮ್ಮ ದೇಹದಲ್ಲಿರುವ 90% ಕಾಯಿಲೆಗಳಿಗೆ ನೀವೇ ನಿಮ್ಮ ಕೈಯಾರೆ ಪರಿಹಾರವನ್ನು ನೀಡಿದಂತಾಗುತ್ತದೆ. ಯಾವುದೇ ಖರ್ಚಿಲ್ಲದೆ ನಿಮಗೆ 40 ವರ್ಷ ಆಗುತ್ತಿದ್ದಂತೆ ಈ ಅಭ್ಯಾಸವನ್ನು ಶುರು ಮಾಡಿ. ನಿಮಗೆ 70, 80, 100 ವರ್ಷ ಆದರೂ ಕೂಡ ಯಾವುದೇ ಸಮಸ್ಯೆಗಳು ಕಾಡುವುದಿಲ್ಲ. ವೀಕ್ಷಕರೇ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.